ಫುಲ್ ಪ್ರೊಡಕ್ಟಿವ್ ಡೇ. ಅದಕ್ಕೂ ನಾನು ಅನ್ಕೊಂಡು ಟುಡೇಸ್ ಡೇ 40 ಆಫ್ 100 ಡೇಸ್ ಚಾಲೆಂಜ್ ಆಫ್ ಬಿಲ್ಡಿಂಗ್ ಮೈ ಒನ್ ಪರ್ಸನಲ್ ಬ್ರ್ಯಾಂಡ್. ಇವತ್ತು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಕೂಡಲೇ ಫಸ್ಟ್ 5 ಆರ್ಡರ್ಸ್ ಪ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. 5 ಆರ್ಡರ್ಸ್ ಬಂದಿರೋದು ಏನೇನಂತ ಲಿಸ್ಟ್ ಮಾಡ್ತೀನಿ ನೋಡಿ. 15 ಪೋಲ್ರೈಟ್ಸ್, ಅದು ಬೆಂಗಳೂರಿಂದಾನೇ ಆರ್ಡರ್ ಬಂದಿತ್ತು. ಮತ್ತೆ iPhone 13 ಇಂದ ಫೋನ್ ಸ್ಕಿನ್ ಜೊತೆ ಫೋನ್ ಕೇಸ್ ಕೂಡ ಆರ್ಡರ್ ಮಾಡಿದ್ರು. ಅದಾದ್ಮೇಲೆ iPhone 16 ಮತ್ತೆ 3 ಪೋಲ್ರೈಟ್ಸ್ ಇನ್ ಕಾಂಬೋ ಬಂದಿತ್ತು. ಪಂಜಾಬ್ ಇಂದ ಒಂದು ಆರ್ಡರ್ ಬಂದಿತ್ತು, ಅದು 12 ಪೋಲ್ರೈಟ್ಸ್ ಇಂದು ಬಂತು. iPhone 13 ಪ್ಲಸ್ 3 ಪೋಲ್ರೈಟ್ಸ್ ಇಂದ ಒಂದು ಕಾಂಬೋ ಬೇಕಾಗಿತ್ತು. ಇದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಅಡ್ರೆಸ್ಗೆ ಕೊರಿಯರ್ ಮಾಡಕ್ ರೆಡಿ ಮಾಡಿಬಿಟ್ಟು ಸೈಡಿಗೆ ಇಟ್ಟೆ. ಇದ್ರ ಜೊತೆ ನನ್ಗೊಂದು ದೊಡ್ಡ ಹ್ಯಾಂಪರ್ ಎಂದು ಆರ್ಡರ್ ಬಂದಿತ್ತು. 8 ಡಿಫ್ರೆಂಟ್ ಐಟಮ್ಸ್ ನ ಒಂದು ಹ್ಯಾಂಪರ್ ಆಗ್ಬಿಟ್ಟು ಆರ್ಡರ್ ಬಂದಿತ್ತು ನಮ್ಗೆ. ಎಲ್ಲ ಐಟಮ್ಸ್ ನ ಇಂಡಿವಿಜುವಲ್ ಆಗಿ ಪ್ಯಾಕ್ ಮಾಡ್ಬಿಟ್ಟು ಇಡಬೇಕು. ಸೊ ಇದನ್ನ ಟೈಮ್ ಲ್ಯಾಪ್ಸ್ ಇಡ್ತೀನಿ ನೋಡಿ. ನೀವು ನೋಡಬಹುದು ತುಂಬಾನೇ ಸ್ಪೀಡ್ ಆಗಿದೆ, ಆದ್ರೆ ನನ್ನ ವರ್ಕಿಂಗ್ ಸ್ಪೀಡ್ ತುಂಬಾನೇ ಸ್ಲೋ ಇರುತ್ತೆ. ದಿಸ್ ರಿಯಲಿ ಟುಕ್ ಮೀ ಲೈಕ್ 3 hours ಬರೀ ಪ್ಯಾಕಿಂಗ್ ಅಷ್ಟೇ. ಪ್ಯಾಕ್ ಎಲ್ಲ ಮಾಡಿದ್ಮೇಲೆ ಉಳಿದಿರೋ ಹ್ಯಾಂಪರ್ಸ್ ನ ಹೋಗ್ಬಿಟ್ಟು ಶಿಪ್ ಮಾಡಕ್ಕೆ ಹೋದೆ. ಇಂಡಿಯನ್ ಪೋಸ್ಟ್ ಅಲ್ಲಿ 2 ಕಳಿಸಿದೆ. ನೆಕ್ಸ್ಟ್ ಪಂಜಾಬ್ ಆರ್ಡರ್ ನಾನು ಈ ಟೈಮ್ DTDC ಥ್ರೂ ಚೂಸ್ ಮಾಡ್ತಿದ್ದೀನಿ. ಏನಕಂದ್ರೆ ಲಾಸ್ಟ್ ಟೈಮ್ ಕೋಲ್ಕತ್ತಾ ಆರ್ಡರ್ ಇಂದು ಕಂಪ್ಲೇಂಟ್ ಬಂದಿತ್ತು, ಏನಕಂದ್ರೆ ಡಿಲೇ ತುಂಬಾನೇ ಆಯ್ತು ಇಂಡಿಯನ್ ಪೋಸ್ಟ್ ಇಂದ ಅಂತ. ಸೊ ಅದಕ್ಕೆ ಈ ಟೈಮ್ DTDC ಥ್ರೂನೇ ಮಾಡ್ತಿದ್ದೀನಿ. ಅಷ್ಟು ವಾಪಸ್ ಬಂದು ಮತ್ತೆ ಹ್ಯಾಂಪರ್ ದಿನ ಕೆಲಸ ತುಂಬಾನೇ ಉಳಿದಿತ್ತು. ಎಲ್ಲ ಒಂದೊಂದೇ ಪ್ಯಾಕ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ. ಹ್ಯಾಂಪರ್ ಪ್ಯಾಕ್ ಆದ್ಮೇಲೆ ಫಿನಿಶ್ಡ್ ಲುಕ್ ನಾಳೆ ತೋರಿಸ್ತೀನಿ ಹೆಂಗಿತ್ತು ಅಂತ. ಇವತ್ತು ಜಿಮ್ಗೆ ಹೋದೆ. ಜಿಮ್ಗೆ ಹೋದ್ಮೇಲೆ ಬ್ಯಾಕ್ ಮತ್ತೆ ಬೈಸೆಪ್ ನ ಟ್ರೈನ್ ಮಾಡಿದೆ. ಇವತ್ತು ಟ್ರೈನಿಂಗ್ ಫುಲ್ ಇಂಟೆನ್ಸ್ ಆಗಿತ್ತು. ಇದೆಲ್ಲದ್ರ ಜೊತೆ ಬಾಡಿ ಕೂಡ ಬಿಲ್ಡ್ ಆಗಬೇಕು ಅಂದ್ರೆ ಅದಕ್ಕೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ಇದ್ರೆ ಏನಾದರೂ ಆಗುತ್ತೆ. ಇದೇ ಥರ ನನ್ನ ಜರ್ನಿ ಜೊತೆ ಕನೆಕ್ಟ್ ಆಗಿರೋದಕ್ಕೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.